ನಮ್ಮ ಮನೆಯವ್ರ ಬರ್ಡೇ ವ್ಲಾಗ್ ಆಗಿರುತ್ತೆ ಇದು. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರಾ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಎಲ್ಲ ಕೆಲಸ ಆಯಿತು. ಆಗಲೇ ನೋಡ್ತಾ ಇದ್ರಿ ನೀವು, ಪಾತ್ರೆ ಎಲ್ಲ ವಾಶ್ ಮಾಡಿ. ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಇತ್ತಲ್ಲ, ಹಾಗಾಗಿ ಬರ್ತ್ಡೇ ಮಾಡಿದ್ರಿಂದ ಎಲ್ಲ ಪಾತ್ರೆಗಳೆಲ್ಲ ಸ್ವಲ್ಪ ಹಾಗಾಗಿ ಇತ್ತು. ಮತ್ತು ಸ್ವಲ್ಪ ಊಟ ಎಲ್ಲ ಉಳ್ಕೊಂಡಿದ್ದಿತ್ತು, ಎಲ್ಲನೂ ಕೂಡ ಇವತ್ತು ಬಿಸಿ ಮಾಡಿ ಸ್ವಲ್ಪ ಎತ್ತಿಟ್ಟು, ಇನ್ನು ಮಿಕ್ಕಿದೆಲ್ಲ ಪಾತ್ರೆ ಎಲ್ಲ ಇನ್ನು ಅವ್ರಿಗೆ ತೊಗೊಂಡೋಗಿ ಕೊಡಬೇಕು. ಹಂಗಾಗಿ ಎಲ್ಲನೂ ತೊಳೆದು ಎಲ್ಲ ಕೆಲಸನೂ ಕೂಡ ಆಯಿತು. ಹಾಗೆ ಒಂದು ಸ್ವಲ್ಪ ಅವರೆಕಾಯಿ ಸಾಂಬಾರಿದೆ, ಅದನ್ನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ. ಬರ್ತಡೇ ಹೇಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಜಾಸ್ತಿ ನಾನು ವಾಯ್ಸ್ ಕೊಟ್ಟು ನಾರ್ಮಲಾಗಿ ಈ ಥರ ಮಾತಾಡೋದಕ್ಕೆಲ್ಲ ಆಗಿಲ್ಲ. ಯಾಕೆಂದರೆ ಎಲ್ಲ ನೆಂಟರು ಬಂದಿದ್ದರು, ಮಾಡಿದರು. ಹಾಗಾಗಿ ನಾನು ಜಾಸ್ತಿ ಇದು ಮಾಡ್ಕೊಳಕ್ಕಾಗಲಿಲ್ಲ. ಆದಷ್ಟು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ, ಎಷ್ಟಾಗುತ್ತೆ ಅಷ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳ್ದಾಗೆ ನಮ್ಮ ಮನೆಯವರ ಬರ್ತ್ಡೇ ಇತ್ತು. ಹಾಗಾಗಿ ಈ ಸರಿ ಬಂದು ಸ್ವಲ್ಪ ಸ್ಪೆಷಲಾಗಿಯೇ ಅವ್ರಿಗೆ ಸರ್ಪ್ರೈಸಾಗಿರಲಿ ಅಂತ ಅಂದ್ಬಿಟ್ಟು ಆಚರಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಅಂದರೆ ಅದನ್ನು ಕೂಡ ನಾನು ನೆಕ್ಸ್ಟ್ ಸರಿ ಹೇಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೂ ಕೂಡ ಸ್ವಲ್ಪ ಫಾಸ್ಟಾಗೆ ಮಾಡಿದ್ದೀನಿ. ಯಾಕೆಂದರೆ ಫುಲ್ಲು ಮಕ್ಕಳು ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರು. ಹಾಗಾಗಿ ಎಲ್ಲನೂ ಕೂಡ ಅವಾಯ್ಡ್ ಮಾಡಿ ನಾನು ಹಾಕ್ಕೊಳ್ತಾ ಬಂದಿದ್ದೀನಿ. ಮತ್ತು ನಮ್ಮ ಮನೆಯವರ ಫ್ರೆಂಡ್ಸು ಕೂಡ ಬಂದಿದ್ದಾರೆ. ಮತ್ತು ನನ್ನ ಫ್ಯಾಮಿಲಿ, ಅಪ್ಪ, ಅಮ್ಮ, ದೊಡ್ಡಮ್ಮ, ಅಜ್ಜಿ, ತಂಗಿದಿರು ಎಲ್ಲರೂ ಕೂಡ, ಮೈದಂದಿರು ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ನಮ್ಮ ಆಂಟಿನೂ ಕೂಡ ಒಬ್ಬರು, ಅವರು ಕೂಡ ಬಂದಿದ್ದರು. ತಮ್ಮ ಎಲ್ಲರೂ ಕೂಡ ಇದ್ದಾರೆ. ಬೇಗನೆ ಕೇಕೆಲ್ಲ ಕಟಿಂಗ್ ಮಾಡಿ, ಯಾಕೆಂದರೆ ನೈಟು 9:45 ಆಗೋಗಿತ್ತು ಆಗಲೇ. ಹಾಗಾಗಿ ಕೇಕ್ ಕಟಿಂಗ್ ಮಾಡಿದ ತಕ್ಷಣವೇ ಹಿಂದೆಯೇ ಊಟ ಬಂದು ಎಲ್ಲ ನಾನ್ ವೆಜ್ಜು ಕ್ಯಾಟ್ರಿಂಗ್ ಹೇಳಿದ್ದೆ. ನನಗೂ ಕೂಡ ಹುಷಾರಿಲ್ಲ, ಹಾಗಾಗಿ ಕ್ಯಾಟ್ರಿಂಗ್ಗೆ ಹೇಳಿಬಿಟ್ಟಿದ್ದೆ. ಮನೆಯಲ್ಲೆಲ್ಲ ಮಾಡಿಕೊಂಡು ಇನ್ನು ಅದನ್ನೆಲ್ಲ ಎತ್ತು ತೊಳಿ ಬಳಿ ಇದೇ ಆಗೋಗ್ಬಿಡುತ್ತೆ. ಹಾಗಾಗಿ ಕ್ಯಾಟ್ರಿಂಗ್ಗೆ ನಾನ್ ವೆಜ್ ಹೇಳಿದ್ವಿ. ಚಿಕನ್ನು, ಗೀ ರೈಸು, ಚಿಲ್ಲಿ ಚಿಕನ್ ಗ್ರೇವಿ, ಮತ್ತು ಗುಂಟೂರು ಚಿಕನ್ನು, ರಾಜಾ ಡ್ರೈ, ಹೀಗೆ ಅನ್ನ, ರಸಮ್ಮು ಮತ್ತು ಕಬಾಬು ಇದಿಷ್ಟೆಲ್ಲ ಮಾಡಿಸ್ಕೊಂಡಿದ್ವಿ. ಅದಾದಮೇಲೆ ಇದು ಪಾತ್ರೆ ಗೀತ್ರೆ ಎಲ್ಲ ಫುಲ್ ಕ್ಯಾಟ್ರಿಂಗ್ ತರಿಸಿದ್ರಿಂದ ಅದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ವ, ಹಾಗಾಗಿ ಅದನ್ನು ಕೂಡ ಎಲ್ಲನೂ ನಾನು ಒಟ್ಟಿಗೆ ಇವಾಗ ವಾಶ್ ಮಾಡಿ ಎಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡಬೇಕು. ಹಾಗಾಗಿ ಇದು ಮಾರನೇ ದಿವಸದ ಬೆಳಿಗ್ಗೆದು. ನಮ್ಮ ಮನೆಯವ್ರನ್ನ ಕೇಳೋಣ. ಡ್ಯೂಟಿಗೆ ಹೋಗಲ್ವಾ? ಏನು ಬರ್ಡೇ ಮಾಡೆಲ್ಲ ಸುಸ್ತಾಗಿದ್ದೀರಾ? ಹೇಗಿತ್ತು ಬರ್ಡೇ ಎಲ್ಲ? ಬರ್ಡೇ ಎಲ್ಲ ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಅನ್ಕೊಂಡಿದ್ರ ಈ ಥರ ಎಲ್ಲ ಮಾಡ್ತಾರೆ ಅಂತ? ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅದರಲ್ಲೂ ಸರ್ಪ್ರೈಸ್ ಆಗಿ ಮಾಡಿದ್ದಂತೂ ತುಂಬ ಚೆನ್ನಾಗಿತ್ತು. ಸರಿ. ಹಾಗೆ ಅವ್ರು ಹೇಳ್ತಾ ಇರೋ ಥರ ಪ್ರಕಾರ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅಂತ, ಈ ಥರ ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ. ಕಾರಣ ಏನೂ ಇಲ್ಲ ಅಷ್ಟೇ. ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಯಾರೂ ಕೂಡ ಅವ್ರ ಜೊತೆಲಿ ಮಾತಾಡೋದಿಲ್ಲ. ಹಾಗಾಗಿ ಅವರು ಯಾರೂ ಇಲ್ಲ ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಅನ್ಕೋತಾರೆ. ಹಾಗಾಗಿ ನನ್ನ ಗಂಡನ ಜೊತೆಯಲ್ಲಿ ನಾನು ಇರ್ತೀನಿ ಮತ್ತು ನಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಇರ್ತೀವಿ ಅನ್ನೋದಕ್ಕೋಸ್ಕರ, ಅವ್ರಿಗೆ ಆ ಥರ ಫೀಲಿಂಗ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಸೇರಿ ಇದೊಂದು ಬರ್ತಡೇನ ಮಾಡಿದ್ವಿ. ಅವರು ಸ್ವಲ್ಪ ಖುಷಿ ಆಯಿತು. ಆಗಲೂ ಕೂಡ ನೆನೆಸ್ಕೊಂಡ್ರು, ಅಮ್ಮ ಇರಬೇಕಾಗಿತ್ತು, ಚೆನ್ನಾಗಿರ್ತಾಯಿತ್ತು ಅಂತ. ಅದಕ್ಕೋಸ್ಕರ ಮಾಡಿದ್ದು ಅಷ್ಟೇ ಈ ಬರ್ತಡೇನ. ಸುಮಾರು ಜನ ಅಂದ್ಕೊಂಡಿದ್ದಾರೆ ಏನಪ್ಪ ಈ ಸರಿ ಇಷ್ಟೊಂದು ಗ್ರ್ಯಾಂಡಾಗಿ ಬರ್ತಡೇ ಮಾಡಿದ್ದಾರೆ ಅಂತ. ಕಾರಣ ಇಷ್ಟೇ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.